ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಚೆನ್ನಾಗಿರಬೇಕು. ನಾನು ನನ್ನ ಪಾಪು ನಮ್ಮ ಅತ್ತೆ ನನ್ನ ತವರೂರು ಮರದಾಸ್ತಾಳಿಗೆ ಹೊರಟಿದ್ದೀವಿ. ಏನಕ್ಕಪ್ಪ ಅಂತಂದರೆ ಮಾರಮ್ಮನ ಜಾತ್ರೆ. ಇದು ನನ್ನ 3 ಡೇಸಿನ ಶಾರ್ಟ್ ಮಿನಿ ಬ್ಲಾಗ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ನೋಡಿ ಫುಲ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನೋಡಿ ನಾವು ಪಾವಗಡ ರೀಚ್ ಆದ್ವಿ. ಪಾವಗಡ ರೀಚ್ ಆಗೋಷ್ಟು ನನ್ನ ಪಾಪನ ಮಲಗಿತ್ತು. ಸೊ ಪಾವಗಡ ರೀಚ್ ಆಗಿಬಿಟ್ಟು ಅದು ಸ್ವಲ್ಪ ಊಟ ಮಾಡಿಕೊಂಡು ನಾವು ನೋಡಿ ಎಂಟ್ರೆನ್ಸಿಂದನೇ ನಮ್ಮೂರಲ್ಲಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದೆ. ಇಡೀ ಊರೂರಲ್ಲೇ ಎಲ್ಲ ಲೈಟಿಂಗ್ಸ್ ಹಾಕಿರೋದು ತುಂಬಾ ಜೋರಾಗಿತ್ತು ಮಾರಮ್ಮ ಅನ್ನೋದು. ನಾವು ಹೋಗಿದ ತಕ್ಷಣ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ನಿದ್ದೆ ಮಾಡಿದ್ವಿ. ಅಲ್ಲಿ ನಮ್ಮ ಅಕ್ಕ ಹಾಗೆ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅವರೆಲ್ಲ ಸ್ವಲ್ಪ ಕೊಬ್ಬರಿ ತುರಿದಿಕ್ಕೋಣ ಮಟನ್ ಸಾಂಬಾರಿಗೆ ಹಾಗೆ ಚಿಕನ್ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ನೈಟ್ ಅವೆಲ್ಲ 11:30 12 ಗಂಟೆ ಆಗ್ತಾ ಬರ್ತಿತ್ತು ಟೈಮು. ಸೊ ಇದು ಮಾಡ್ತಿದ್ವಿ. ನಮ್ಮ ಚಿಕ್ಕಪ್ಪ ಅವರು ನೋಡಿ ಅಲ್ಲಿ ರೀಲ್ಸ್ ಮಾಡ್ತಾಯಿದ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಮಂಗಳವಾರ ಆರತಿ ಇತ್ತು. ಸೊ ಅದಕ್ಕೋಸ್ಕರ ಆರತಿನ ನೋಡಿ ತುಂಬಾ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದೀವಿ. ವಿಳೆದೆಲೆ ಇಲ್ಲ, ರೋಸು ಮತ್ತು ಚಾಮಂತಿಗೆ ಹೂವು, ಅದರಿಂದ ಎಲ್ಲ ತುಂಬಾ ಅಂದರೆ ಐಡಿಯಾ ಇಟ್ಕೊಂಡಿದ್ರು ಆ್ಯಕ್ಚುಲಿ ನಮ್ಮ ಅತ್ತೆಯವರು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೇನೆ. ಅಂದರೆ ಒಬ್ಬರೇ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆವಾಗಲೇ ಒಂದು 3 o'clock ಆಗಿತ್ತು. ಸೊ 3:30 ಅನ್ನಂಗೆ 4ಗೆಲ್ಲ ಆರತಿ ಹೊರಡಬೇಕು ಅಂತ ಹೇಳಿದರು. ಅದಕ್ಕೆ ಬೇಗ ಬೇಗ ಎಲ್ಲ ನಾನು ನಮ್ಮ ಪಕ್ಕದ ಮನೆ ಆಂಟಿಯರು ಹಾಗೆ ನಮ್ಮ ಅತ್ತೆ ನಮ್ಮ ದೊಡ್ಡಮ್ಮ ಅವರೆಲ್ಲ ರೆಡಿ ಮಾಡ್ತಿದ್ವಿ. ಫೈನಲ್ ಆಗಿ ಆರತಿ ಕಟ್ಟೋದು ಎಲ್ಲ ರೆಡಿ ಆಯಿತು. ನೋಡಿ ನಾನು ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇಷ್ಟ ಆಗಿತ್ತು ನಮ್ಮೂರಿನ ಮಿನಿ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ.